ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಆಚರಿಸುವ ಹಬ್ಬ ನಾಗರ ಪಂಚಮಿ. ಹಿಂದೂ ಪಂಚಾಂಗಗಳ ಪ್ರಕಾರ ಇದು ಮೊದಲು ಆಚರಿಸಲ್ಪಡುವ ಹಬ್ಬ. ನಾಗರ ಪಂಚಮಿ ದಿನದ ವಿಶೇಷತೆ ಎಂದರೆ ಜನಮೇಜಯ ರಾಜರಿಗೆ ತನ್ನ ತಂದೆ ಪರೀಕ್ಷಿತರ ಸಾವು ಸರ್ಪದಿಂದಾಗಿರುವುದೆಂದು ತಿಳಿಯುತ್ತದೆ. ಇದರಿಂದ ಕೋಪಗೊಂಡ ರಾಜನು ಭೂಲೋಕದಲ್ಲಿರುವ ಎಲ್ಲ ಸರ್ಪ ಸಂಕುಲನವನ್ನೇ ನಾಶ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಇದಕ್ಕಾಗಿ ರಾಜನು ಸರ್ಪಯಜ್ಞ ಯಾಗವನ್ನು ಪ್ರಾರಂಭಿಸುತ್ತಾನೆ. ಈ ಯಜ್ಞವು ತುಂಬಾ ದಿನಗಳ ಕಾಲ ನಡೆಯುತ್ತದೆ. ಆ ಯಜ್ಞವು ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಭೂಲೋಕದಲ್ಲಿರುವ ಎಲ್ಲ ಸರ್ಪಗಳು ಆ ಯಜ್ಞಕುಂಡದೊಳಗೆ ಬಂದು ಬೀಳುತ್ತಿದ್ದವು. ಇದನ್ನು ಕಂಡು ಸರ್ಪಗಳು ಹೆದರಿ ಆಸ್ತಿಕ ಮುನಿಗಳ ಮೊರೆ ಹೋಗುತ್ತವೆ. ಆಸ್ತಿಕ ಮುನಿಗಳು ಜನಮೇಜಯ ರಾಜನ ಬಳಿ ಬಂದು ರಾಜನನ್ನು ಪ್ರಸನ್ನಗೊಳಿಸಿಕೊಳ್ಳುತ್ತಾರೆ. ಇದಕ್ಕೆ ಪ್ರತಿಫಲವಾಗಿ ರಾಜನು ಆಸ್ತಿಕ ಮುನಿಗಳ ಹತ್ತಿರ ನಿಮಗೆ ಏನು ಹೊರಬೇಕೆಂದು ಕೇಳುತ್ತಾನೆ. ಆಗ ಆಸ್ತಿಕ ಮುನಿಗಳು ರಾಜನಲ್ಲಿ ಈ ಸರ್ಪಯಜ್ಞ ಯಾಗವನ್ನು ಈಗಲೇ ಮುಕ್ತಾಯಗೊಳಿಸುವಂತೆ ಕೇಳಿಕೊಳ್ಳುತ್ತಾರೆ. ಮುನಿಗಳ ಮಾತಿಗೆ ಬೆಲೆ ಕೊಟ್ಟ ರಾಜನು ಆ ಯಜ್ಞವನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ. ಈ ನಿಲ್ಲಿಸಿದ ದಿನವನ್ನು ನಾಗರ ಪಂಚಮಿ ಎಂದು ಕರೆಯುತ್ತಾರೆ. ಭಗವತ್ ಪುರಾಣದ ಪ್ರಕಾರ ನಾಗರ ಪಂಚಮಿ ದಿನವೆಂದರೆ ಭಗವಾನ್ ಶ್ರೀಕೃಷ್ಣನು ಕಾಳಿ ಸರ್ಪದ ತಲೆಯ ಮೇಲೆ ನರ್ತನ ಮಾಡಿ ಅದರ ಅಹಮ್ಮನ್ನು ಅಳಿಸಿದ ದಿನ. ಈ ದಿನವನ್ನು ನಾಡಿನೆಲ್ಲೆಡೆ ಬಹಳ ಭಕ್ತಿಪೂರ್ವಕವಾಗಿ ಆಚರಿಸುತ್ತಾರೆ. ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭವಾಗುವಾಗ ಮೊದಲಿಗೆ ಬರುವ ಈ ನಾಗರ ಪಂಚಮಿ ಎಷ್ಟು ಪುರಾತನವಾದದ್ದು ಎಂದರೆ ಸಿಂಧೂ ನಾಗರಿಕತೆಯಲ್ಲೂ ಈ ಹಬ್ಬದ ಉಲ್ಲೇಖಗಳನ್ನು ನಾವು ನೋಡಬಹುದಾಗಿದೆ. ಈ ದಿನವೂ ನಾವು ಒಟ್ಟು 8 ನಾಗಗಳಿಗೆ ಪೂಜೆ ಮಾಡುತ್ತೇವೆ. ನಾಗರ ಪಂಚಮಿ ಎಂದರೆ ನಾಗಗಳಿಗೆ ಸಂತೃಪ್ತಿಪಡಿಸಿ ಅವುಗಳಿಂದ ಆಶೀರ್ವಾದವನ್ನು ಪಡೆಯುವ ಸುದಿನವಾಗಿದೆ. ಹಾಗೆಯೇ ಸರ್ಪಗಳನ್ನು ಪೂಜಿಸುವುದರಿಂದ ಸರ್ಪ ಭಯ ದೂರವಾಗುತ್ತದೆ ಎನ್ನುವ ನಂಬಿಕೆಗಳು ಇವೆ. ಕುಂದಾಪುರ, ಉಡುಪಿ, ಮಂಗಳೂರು ಭಾಗಗಳಲ್ಲಿ ನಾಗದೇವರನ್ನು ಅತಿಯಾಗಿ ನಂಬುವುದಲ್ಲದೆ ನಾಗದೇವರಿಗೆ ಅತಿ ಶ್ರೇಷ್ಠವಾದ ನಾಗಮಂಡಲೋತ್ಸವವನ್ನು ಈ ಭಾಗಗಳಲ್ಲಿ ಕಾಣಬಹುದಾಗಿದೆ. ನಾಗರ ಪಂಚಮಿ ಹಬ್ಬದ ದಿನದಂದು ಹುತ್ತಕ್ಕೆ ಹಾಲೆರೆದು ಮಣ್ಣಿನ ಪ್ರಸಾದವನ್ನು ಹುಕ್ಕಳಿಗೆ ಮತ್ತೆ ಬೆನ್ನಿಗೆ ಹಾಕುವ ಪ್ರತೀತಿ ಇದೆ. ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.